ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಇವತ್ತು ತುಂಬ ಫಾಸ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸ್ಲೀವ್ ಲೆಂತು 8 ಇಂಚು ತೊಗೊಂಡಿದ್ದೀನಿ ಮತ್ತು ಅಗಲ ಡಬಲ್ ಫೋಲ್ಡಿಂಗಲ್ಲಿ 15 ಇಂಚು ತೊಗೊಂಡಿದ್ದೀನಿ. ಸ್ಲೀವ್ ನಾರ್ಮಲ್ ಲೆಂತ್ಗಿಂತ 2 ಇಂಚು ಹೆಚ್ಚಿಗೆ ತೊಗೋಬೇಕು, ಇದು ಬಫ್ಗೆ. ಇವಾಗ ಮೇಲ್ಗಡೆಯಿಂದ 6 ಇಂಚ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ, ಅಷ್ಟು ಬಫ್ ಬರುತ್ತೆ. ಕೆಳಗಡೆಯಿಂದ 3 ಇಂಚ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ. ಅಂದರೆ ಸ್ಲೀವ್ಸ್ ಫಿನಿಶಿಂಗು 6 ಇಂಚ್ಗೆ ತೊಗೊಂಡಿರೋದ್ರಿಂದ ನಾನು 3 ಇಂಚು ಶೇಪ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಶೇಪ್ ಹಾಕೊತಾ ಇದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವಾಗ ಸ್ಲೀವ್ಸು ಕಟಿಂಗ್ ಮಾಡ್ಕೊಳ್ಳೋಣ. ನಾವು ನಾರ್ಮಲ್ ಸ್ಲೀವ್ಸ್ ಆದರೆ ಮೇಲ್ಗಡೆಯಿಂದ 3 ಇಂಚ್ಗೆ ಮಾತ್ರ ಕಟ್ ಮಾಡ್ತೀವಿ. ಇಲ್ಲಿ ಬಫ್ ಸ್ಲೀವ್ಸ್ಗೆ 6 ಇಂಚ್ ತನಕ ಕಟ್ ಮಾಡ್ತಾಯಿದ್ದೀನಿ. ಎರಡು ಪೀಸ್ ತಗೊಂಡು ಫ್ರಂಟ್ಗೆ ಶೇಪ್ ಕೊಟ್ಕೊಳ್ಳೋಣ. ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ಅಲ್ವಾ ನನಗೂ ನಾನು ಮಾಡ್ತಾಯಿರೋ ವಿಡಿಯೋ ಚೆನ್ನಾಗಿದೆ, ಜನಗಳಿಗೆ ಇಷ್ಟ ಆಗ್ತಾಯಿದೆ ಅನ್ನೋದು ನನಗೂ ಗೊತ್ತಾಗೋದು. ನೀವು ಸಪೋರ್ಟ್ ಮಾಡಿದ್ರೇ ಅಲ್ವಾ ನಾವು ಇನ್ನು ಹೊಸ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಮಗೊಂದು ಎನರ್ಜಿ ಸಿಗುತ್ತೆ. ಇದನ್ನು ಎತ್ತಿಟ್ಕೊಳ್ಳೋಣ. ಇವಾಗ ನಾನು ಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ. 6 ಇಂಚು ಬಫ್ಗೆ ತೊಗೊಂಡಿದ್ದೀನಿ, 4 ಇಂಚು ಪಟ್ಟಿ ಅಂದರೆ ಫುಲ್ ಸ್ಲೀವ್ಸ್ ಲೆಂತು 10 ಇಂಚು. 4 ಇಂಚು ಪಟ್ಟಿ ಅಂದರೆ ಇಲ್ಲಿ 5 ಇಂಚು ತೊಗೊಂಡಿದ್ದೀನಿ. 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಅಗಲ ನಾನು 15 ಇಂಚು ತೊಗೊಂಡಿದ್ದೀನಿ. 2 ಪೀಸ್ ಕಟ್ ಮಾಡ್ಕೊಳ್ಳೋಣ. ಸೇಮ್ ಇದೇ ಥರ ಲೈನಿಂಗ್ನು ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ನಾನು ಬಫ್ಗೆ ಫ್ಲೀಟ್ಗಳನ್ನ ಕೊಡ್ತಾಯಿದ್ದೀನಿ. ಸ್ಟಾರ್ಟಿಂಗಿಂದ 5 ಇಂಚ್ ಬಿಟ್ಟು ಫ್ಲೀಟ್ಗಳನ್ನ ಅರ್ಧ ಇಂಚ್ಗೆ ಒಂದೇ ಸಮನಾಗಿ ಕೊಡೋಣ. ಮತ್ತು ಲಾಸ್ಟ್ಗೂ 5 ಇಂಚು ಬಿಟ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ಬಫ್ ಬಂದರೆ ಸಾಕು, ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಇನ್ನೊಂದು ಸ್ಲೀವ್ಸ್ಗೂ ನೀವು ಕೆಳಗಡೆಗೆ ಅರ್ಧ ಇಂಚ್ಗೆ ಫ್ಲೀಟ್ಗಳನ್ನ ಕೊಡಿ. ಅದನ್ನು ನೀವು ಇನ್ನೊಂದು ಆಪೋಸಿಟ್ ಸೈಡಲ್ಲಿ ಕೊಡಿ. ಇವಾಗ ನಿಮ್ಮ ಕಡೆಗೆ ಫ್ಲೀಟ್ ಬರೋ ಥರ ಕೊಟ್ಟಿದ್ದೀರಲ್ವಾ, ಇನ್ನೊಂದು ಸ್ಲೀವ್ಸ್ಗೆ ಮಿಷನ್ ಸೈಡ್ಗೆ ಹೋಗೋ ಥರ ಫ್ಲೀಟ್ಗಳನ್ನ ಕೊಟ್ಕೊಳ್ಳಿ. ಆವಾಗ ಎರಡೂ ಸ್ಲೀವ್ಸನ್ನು ಒಂದೇ ಲೆವೆಲಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಸೇಮ್ ಮೇಲ್ಗಡೆನೂ ಕೆಳಗಡೆ ಹೇಗೆ ಫ್ಲೀಟ್ಗಳನ್ನ ಕೊಟ್ಟಿದ್ದೀರ ಹಾಗೆ ಕೊಡಿ. ಆದರೆ ನೋಡಿ ಇಲ್ಲಿ ಆ ಕಡೆಗೆ ಆಪೋಸಿಟ್ ಸೈಡ್ ಕೊಡ್ತಾಯಿದ್ದೀನಿ. ಅಂದರೆ ಕೆಳಗಡೆಯಿಂದ ಹೊಲಿಯುವಾಗ ನಮ್ಮ ಸೈಡು ಕೊಟ್ಟರೆ ಮೇಲ್ಗಡೆಯಿಂದ ಹೊಲಿಯುವಾಗ ಆ ಕಡೆ ಸೈಡ್ ಕೊಡಬೇಕು. ಆವಾಗ ಅದೆರಡು ಲೆವೆಲ್ ಆಗುತ್ತೆ. ನೋಡಿಕೊಂಡು ನೀಟಾಗಿ ಹೊಲ್ಕೊಳ್ಳಿ. ಇವಾಗ ಫ್ಲೀಟ್ ಕೊಟ್ಟು ಫಿನಿಶ್ ಆಗಿದೆ. ನೋಡಿ, ನಾವು ಈ ಲೈನಿಂಗ್ ಪೀಸ್ನ ತಗೊಳ್ಳಿ. ನಿಮಗೆ ಬೇಕಂದರೆ ಲೈನಿಂಗ್ನೂ ಪಟ್ಟಿ ಕಟ್ ಮಾಡಿದ್ದೀರಲ್ಲ ಅದೇ ಥರ ಸೇಮ್ 2 ಪೀಸ್ನ ಕಟ್ ಮಾಡ್ಕೊಂಬಿಟ್ಟು ಬೇಕಾದರೂ ಸ್ಟಿಚ್ ಮಾಡ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಪೀಸ್ನ ಇಡ್ತಾಯಿದ್ದೀನಿ. ಲೈನಿಂಗ್ ಮೇಲೆ ಬಫ್ಫು ಫಸ್ಟು ಇಟ್ಕೊಳ್ಳಿ. ಅಂದರೆ ಟಾಪ್ ಸೈಡು ಮೇಲೆ ಬರೋ ಥರ ಇಟ್ಕೊಳ್ಳಿ. ಅದ್ರ ಮೇಲೆ ನಾವು ಪಟ್ಟಿನ ಇಡಬೇಕು. ಪಟ್ಟಿನ ಉಲ್ಟಾ ಸೈಡ್ ಇಟ್ಕೋಬೇಕು. ಬಫ್ನ ಟಾಪ್ ಸೈಡ್ ಇಟ್ಕೊಂಡು ಪಟ್ಟಿನ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನಾವು ಅದನ್ನು ಎರಡನ್ನೂ ಉಲ್ಟಾ ಮಾಡಿದಾಗ ಎರಡು ಟಾಪ್ ಸೈಡು ಕರೆಕ್ಟಾಗಿ ಬರುತ್ತೆ. ಇವಾಗ ನಾವು ಒಂದು ವಿಡಿಯೋನ ಮಾಡಿ ಅದನ್ನು ಎಡಿಟ್ ಮಾಡಿ ನಾವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು ಅಂದರೆ ಅದ್ರ ಹಿಂದೆ ನಮಗೆ ಎಷ್ಟು ಶ್ರಮ ಇರುತ್ತೆ ಗೊತ್ತಾ.
ಯಾಕೆ ನನ್ನ ವೀಡಿಯೋನ ಯಾರೂ ಅಷ್ಟು ಲೈಕ್ ಮಾಡಲ್ಲ, ವ್ಯೂಸ್ ಆಗಿರುತ್ತೆ ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬರ್ಸ್ ಇದ್ದರೂ ವ್ಯೂಸ್ ಆಗಿರಲ್ಲ. ನಾನು ಅಷ್ಟು ನನ್ನ ವೀಡಿಯೋ ಅಷ್ಟು ಕೆಟ್ಟದಾಗಿರುತ್ತಾ ಅಥವಾ ನನ್ನ ಕಂಟೆಂಟ್ ಅಷ್ಟು ಚೆನ್ನಾಗಿರಲ್ವಾ ಅನ್ನೋದು ನನಗೆ ಡೌಟ್ ಆಗಿಬಿಟ್ಟಿದೆ. ದಯವಿಟ್ಟು ನನ್ನ ವೀಡಿಯೋನಿಗೆ ಲೈಕ್ ಕೊಡಿ. ಅಟ್ಲೀಸ್ಟ್ ಲೈಕ್ ಕೊಡದಿದ್ರೂ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಫ್ರೆಂಡ್ಸ್. ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇವಾಗ ಸ್ಟಿಚ್ ಆದಮೇಲೆ ನಾವೀಗ ಸೀದಾ ಮಾಡ್ಕೊಳ್ಳೋಣ ಪೀಸ್ನ. ಈ ಥರ ಇದೆ. ಈ ಪಟ್ಟಿಗೆ ನಾವು ಕೆಳಗಡೆಗೆ ಹಾಗೆ ಮೇಲ್ಗಡೆಗೆ ಒಂದೊಂದು ಸಿಂಗಲ್ ಸ್ಟಿಚ್ನ ಹಾಕ್ಕೊಳ್ಳೋಣ. ಇಷ್ಟೇ ಬಫ್ ಸ್ಲೀವ್ಸು ಸ್ಟಿಚ್ಚಿಂಗು. ನೋಡಿಕೊಂಡು ನೀಟಾಗಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬಫ್ ಸ್ಲೀವ್ಸ್ ಸ್ಟಿಚಿಂಗ್ ಆದಮೇಲೆ ನಾವು ವೇರ್ ಮಾಡಿದಾಗ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಬ್ಲೌಸು. ಬೇಕಿದ್ದರೆ ನೀವು ಇದೇ ಮೆಥಡನ್ನ ಯೂಸ್ ಮಾಡಿ, ಒಂದು ಸ್ಟಿಚ್ ಮಾಡಿ ವೇರ್ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ. ಹಾಗೆ ನಮ್ಮ ವೀಡಿಯೋಗಳು ಯಾವ ರೀತಿ ಬರ್ತಾಯಿದೆ, ನಾನು ಹಾಕ್ತಾಯಿರೋ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅನ್ನೋದನ್ನು ಕೂಡ ಒಂದು ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ನಾವು ಇಷ್ಟು ಟೈಮ್ ಕೊಟ್ಟು, ಇಷ್ಟು ಕಷ್ಟಪಟ್ಟು, ಇಷ್ಟು ಒಂದು ಒಳ್ಳೆ ಕಂಟೆಂಟ್ನ ವೀಡಿಯೋ ಮಾಡಿ ನಾವು ಹಾಕಿದ್ರೆ ಯಾರು ನೋಡ್ತಾ ಇಲ್ವಲ್ಲ, ನಮಗೆ ಸಬ್ಸ್ಕ್ರೈಬರ್ಸ್ ಇಲ್ಲ, ವ್ಯೂಸ್ ಆಗ್ತಿಲ್ಲ, ಒಂದು ಲೈಕು ಕೊಡಲ್ಲ ಅಂದರೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆ ನಮ್ಮ ವೀಡಿಯೋದಲ್ಲಿ ಏನೇ ತಪ್ಪಿದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಿಂದ ಸರಿ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.